ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಇತಿಹಾಸ ವಿಭಾಗದ ಈ ಒಂದು ಘಟಕವನ್ನು ನಾವಿಂದು ನೋಡೋಣ. ಮೊದಲನೆಯ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನಾನು ಶ್ರೀ ಲಕ್ಷ್ಮೀಕಾಂತ್ ಡಿ ಮಮದಾಪುರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕುಳಲಿ, ತಾಲೂಕು ಮುಧೋಳ್, ಜಿಲ್ಲೆ ಬಾಗಲಕೋಟೆ, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಈ ಒಂದು ಅಧ್ಯಾಯದಲ್ಲಿ ನಾವು ಯಾವ ವಿಷಯಗಳನ್ನು ಅಥವಾ ಯಾವ ಅಂಶಗಳನ್ನು ಪ್ರಮುಖವಾಗಿ ಅಭ್ಯಾಸ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ, ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧದ ಬಗ್ಗೆ ತಿಳಿತಾ ಇದ್ದೇವೆ. ನಂತರ ಎರಡನೇದಾಗಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ದೇಶಗಳು ಯಾವುವು ಅನ್ನೋದನ್ನು ಗಮನಿಸ್ತಾ ಇದ್ದೇವೆ. ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆಯಲ್ಲಿ ನಡೆದಂತಹ ಕರ್ನಾಟಿಕ್ ಯುದ್ಧಗಳ ಬಗ್ಗೆ ನೋಡ್ತಾ ಇದ್ದೇವೆ. ಪ್ಲಾಸಿ ಕದನ, ಬಕ್ಸಾರ್ ಕದನ ಮತ್ತು ದ್ವಿಪ್ರಭುತ್ವ ಪದ್ಧತಿ ಇವುಗಳ ಬಗ್ಗೆ ನೋಡ್ತಾ ಇದ್ದೇವೆ. ಜೊತೆಗೆ ಬ್ರಿಟಿಷರ ಆಕ್ರಮಣ ನೀತಿ ಹೇಗಿತ್ತು ಅನ್ನುವುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ತಮಗೆ ಗೊತ್ತಿದೆ, ಪ್ರಾಚೀನ ಕಾಲದಿಂದಲೂ ಕೂಡ ಅನೇಕ ದೇಶಗಳು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತವೆ, ಅದು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂತಹ ಕೆಲವು ದೇಶಗಳು ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸುವುದಕ್ಕೆ ಪ್ರಯತ್ನಿಸಿದರೆ, ಇನ್ನು ಕೆಲವು ದೇಶಗಳು ಭಾರತದಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದ್ವು ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಪ್ರಾಚೀನ ಕಾಲದಲ್ಲಿ ಬರುವಂತಹ ಹೂನರು ಮತ್ತು ಶಕರಿರಬಹುದು, ಅಥವಾ ಅವರ ನಂತರದಲ್ಲಿ ಬರುವಂತಹ ಗ್ರೀಕರಿರಬಹುದು, ಹಾಗೆಯೇ ಮಧ್ಯಕಾಲೀನ ಭಾರತದಲ್ಲಿ ಆಕ್ರಮಣವನ್ನು ಮಾಡುವಂಥ ಮಹಮ್ಮದೀಯ ದೊರೆಗಳಿರಬಹುದು. ಇವರೆಲ್ಲರೂ ಕೂಡ ಭಾರತಕ್ಕೆ ಬರುವುದಕ್ಕೆ ಹಲವಾರು ಕಾರಣಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ಭಾರತಕ್ಕೆ ವ್ಯಾಪಾರವನ್ನು ಮಾಡುವ ಉದ್ದೇಶಕ್ಕಾಗಿ ಹೊಸ ಜಲಮಾರ್ಗಗಳನ್ನು ಶೋಧನೆ ಮಾಡಿ ಭಾರತಕ್ಕೆ ಬಂದಂತಹ ಹಲವು ಯುರೋಪಿಯನ್ ರಾಷ್ಟ್ರಗಳು ನಂತರದ ಕಾಲದಲ್ಲಿ ಭಾರತದಲ್ಲಿನ ಒಂದು ಅನೈಕ್ಯತೆಯ ಲಾಭವನ್ನು ಪಡ್ಕೊಂಡು, ರಾಜರಲ್ಲಿದ್ದಂಥ ಅನೈಕ್ಯತೆಯ ಲಾಭವನ್ನು ಪಡ್ಕೊಂಡು ಭಾರತದಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತವೆ. ಈ ಎಲ್ಲ ಸಂಗತಿಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಕಾಣ್ತೇವೆ. ಹಾಗಾಗಿ ನಾವು ಭಾರತ ಮತ್ತು ಯುರೋಪ್ ಅಂದಾಗ ಅಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ಇದ್ದಂತಹ ವ್ಯಾಪಾರದ ಸಂಬಂಧಗಳನ್ನು ನಾವು ಕಾಣ್ತೇವೆ. ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ಮತ್ತು ಯುರೋಪ್ ಈ ಎರಡೂ ದೇಶಗಳು ಕೂಡ ವ್ಯಾಪಾರದ ಸಂಬಂಧವನ್ನು ಹೊಂದಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಭಾರತದ ಯಾವ ವಸ್ತುಗಳಿಗೆ ಯುರೋಪಿನಲ್ಲಿ ಬೇಡಿಕೆ ಇತ್ತು ಅನ್ನೋದನ್ನು ನೋಡೋದಾದರೆ, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಶುಂಠಿ ಇವುಗಳಿಗೆ ನಾವು ಸಾಮಾನ್ಯವಾಗಿ ಮಸಾಲೆ ವಸ್ತುಗಳು ಅಂತೇಳಿ ಕರಿತೀವಿ. ಈ ಮಸಾಲೆ ವಸ್ತುಗಳಿಗೆ ಯುರೋಪಿನಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ಸೊ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇವುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಯುರೋಪಿಗೆ ರಫ್ತು ಮಾಡಲಾಗ್ತಾ ಇತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಈ ಒಂದು ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನೋದನ್ನು ನಾವು ನೋಡೋಣ. ಏಷ್ಯಾದ ವ್ಯಾಪಾರದ ಮೇಲಿನ ಹಿಡಿತವನ್ನು ಹೊಂದಿದ್ದವರು ಅರಬ್ ವರ್ತಕರು ಅಥವಾ ಅರಬ್ ವ್ಯಾಪಾರಿಗಳು. ಇವರೇನು ಮಾಡ್ತಾ ಇದ್ರು ಅಂದರೆ, ಏಷ್ಯಾದಲ್ಲಿ ದೊರೆಯುವಂತಹ ವಸ್ತುಗಳನ್ನು ತೆಗೆದುಕೊಂಡು ಪೂರ್ವ ರೋಮನ್ ಸಾಮ್ರಾಜ್ಯ ಅಥವಾ ಬೈಜಂಟಿಯಾನ್ ಅನ್ನುವಂಥ ಪ್ರದೇಶದ ರಾಜಧಾನಿಯಾಗಿದ್ದಂಥ ಕಾನ್ಸ್ಟಂಟಿನೋಪಲ್ಗೆ ತಲುಪಿಸ್ತಾ ಇದ್ರು. ಅರಬ್ ವರ್ತಕರು ಏಷ್ಯಾದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಕಾನ್ಸ್ಟಂಟಿನೋಪಲ್ಗೆ ತಲುಪಿಸ್ತಾ ಇದ್ರು. ಆ ಕಾನ್ಸ್ಟಂಟಿನೋಪಲ್ಗೆ ತಲುಪಿಸಿದ ನಂತರ ಯುರೋಪಿನ ದೇಶಗಳಿಗೆ ಅಲ್ಲಿಂದ ಆ ವಸ್ತುಗಳನ್ನು ತೆಗೆದು ಹೋಗಿ ತಲುಪಿಸ್ತಾ ಇದ್ದವರು ಯಾರು ಅಂದರೆ ಇಟಲಿಯ ವರ್ತಕರು. ಹಾಗಾಗಿ ಏಷ್ಯಾದ ಮೇಲಿನ ವ್ಯಾಪಾರದ ಹಿಡಿತವನ್ನು ಹೊಂದಿದ್ದವರು ಅರಬ್ ವರ್ತಕರು ಅಥವಾ ವ್ಯಾಪಾರಿಗಳು. ಹಾಗೆಯೇ ಇಟಲಿಯ ಮೇಲಿನ ವ್ಯಾಪಾರದ ಹಿಡಿತವನ್ನು ಹೊಂದಿದ್ದವರು ಯಾರು ಅಂತಂದರೆ ಇಟಲಿಯ ವರ್ತಕರು. ಸೊ ಇಲ್ಲಿ ಕಾನ್ಸ್ಟಂಟಿನೋಪಲ್ ಅನ್ನುವಂಥ ಈ ಒಂದು ಪ್ರದೇಶವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕರೆಯಲಾಗತ್ತೆ. ಯಾಕೆ ಈ ರೀತಿಯಾಗಿ ಕರೆಯಲಾಯಿತು? ಕಾನ್ಸ್ಟಂಟಿನೋಪಲ್ ಅನ್ನುವಂಥ ಪ್ರದೇಶವನ್ನು ಯುರೋಪಿನ ವ್ಯಾಪಾರದ ಮುಖ್ಯ ದ್ವಾರ, ಹೆಬ್ಬಾಗಿಲು ಅಂತಂದರೆ ಮುಖ್ಯ ದ್ವಾರ ಅಂತ ಕರೆಯಲಾಗುತ್ತೆ. ಯಾಕೆ ಇದಕ್ಕೆ ಹೆಬ್ಬಾಗಿಲು ಅಂತೇಳಿ ಕರೆಯಲಾಯಿತು ಅನ್ನೋದನ್ನು ನೋಡೋದಾದರೆ, ನೋಡಿ, ಏಷ್ಯಾದ ವಸ್ತುಗಳನ್ನು ತೆಗೆದುಕೊಂಡು ಹೋದಂತಹ ಅರಬ್ ವರ್ತಕರು ಈ ವಸ್ತುಗಳನ್ನು
ಕಾನ್ಸ್ಟಂಟಿನೋಪಲ್ನಲ್ಲಿ ಸಂಗ್ರಹಿಸ್ತಾ ಇದ್ರು. ಅಲ್ಲಿಂದ ಆ ವಸ್ತುಗಳನ್ನು ಇಟಲಿಯ ವರ್ತಕರು ತೆಗೆದುಕೊಂಡು ಹೋಗಿ ಯುರೋಪ್ನಲ್ಲಿ ಮಾರಾಟ ಮಾಡ್ತಾ ಇದ್ರು. ಹೀಗೆ ಈ ಒಂದು ಕಾನ್ಸ್ಟಂಟಿನೋಪಲ್ ಅನ್ನುವಂಥ ಸ್ಥಳ ಏನಾಯಿತು ಅಂತಂದರೆ ವಸ್ತುಗಳ ಅಂದರೆ ಭಾರತ ಮತ್ತು ಯುರೋಪಿನ ನಡುವಿನ ವಸ್ತುಗಳ ವಿನಿಮಯ ಕೇಂದ್ರವಾಗಿ ಬದಲಾವಣೆಯಾಯಿತು. ಹಾಗಾಗಿ ಈ ಒಂದು ಸ್ಥಳವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕರೆಯಲಾಗತ್ತೆ. ಈ ರೀತಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೆಸಿಕೊಂಡಂತಹ ಕಾನ್ಸ್ಟಂಟಿನೋಪಲ್ ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಹಲವಾರು ಘಟನೆಗಳು ಭಾರತಕ್ಕೆ ಹೊಸ ಜಲಮಾರ್ಗ ಶೋಧನೆಗೆ ಕಾರಣವಾಗ್ತವೆ. ಸೊ ಹೊಸ ಜಲಮಾರ್ಗ ಶೋಧನೆಗೆ ಕಾರಣವಾಗುವಂಥ ಅಂಶಗಳನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಸೊ ಯಾವ್ಯಾವ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸುವುದಕ್ಕೆ ಕಾರಣವಾಯಿತು ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಅಟೋಮನ್ ಟರ್ಕರು ಅಥವಾ ಇವರನ್ನು ನಾವು ತುರುಷ್ಕರು ಅಂತ ಕರಿತೀವಿ ಅಥವಾ ಟರ್ಕರು ಅಂತ ಕರಿತೀವಿ. ಇವರು ಸಾಮಾನ್ಯ ಶಕವರ್ಷ 1453ರಲ್ಲಿ ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಳ್ತಾರೆ. ಸೊ ಕಾನ್ಸ್ಟಂಟಿನೋಪಲನ್ನು ಅಟೋಮನ್ ಟರ್ಕರು 1453ರಲ್ಲಿ ವಶಪಡಿಸಿಕೊಂಡದ್ದು ಒಂದು ಅಂಶ. ಸೊ ವಶಪಡಿಸಿಕೊಂಡ ನಂತರ ಅದರ ಪರಿಣಾಮ ಏನಾಯಿತು ಅಂತಂದರೆ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರದ ಮಾರ್ಗ ಈಗ ಅಟೋಮನ್ ಟರ್ಕರ ಕೈ ಸೇರ್ತು ಅಥವಾ ಅವರ ಹಿಡಿತಕ್ಕೆ ಒಳಪಟ್ಟಿತು ಅನ್ನುವಂಥದ್ದು ಒಂದು. ಎರಡನೇದಾಗಿ ಈ ಒಂದು ಮಾರ್ಗದ ಮೂಲಕ ನಡೀತಾ ಇದ್ದಂತಹ ವ್ಯಾಪಾರದ ಮೇಲೆ ಅಟೋಮನ್ ಟರ್ಕರು ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಲಾಭವನ್ನು ಪಡೆಯುವ ಉದ್ದೇಶಕ್ಕಾಗಿ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಅಟೋಮನ್ ಟರ್ಕರು ಈ ವ್ಯಾಪಾರ ಮಾರ್ಗದ ಮೂಲಕ ಸಾಗುತ್ತಾ ಇದ್ದಂಥ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದಕ್ಕೆ ಪ್ರಾರಂಭ ಮಾಡಿದರು, ಆವಾಗ ಈ ಒಂದು ಮಾರ್ಗದ ವ್ಯಾಪಾರ ವ್ಯಾಪಾರಿಗಳಿಗೆ ಲಾಭದಾಯಕ ಅಂಥೇಳಿ ಅನಿಸ್ಲಿಲ್ಲ. ಹಾಗಾಗಿ ಅವರು ಲಾಭದ ಮಾರ್ಗವನ್ನು ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರ ಜೊತೆಗೆ ಹಲವು ವೈಜ್ಞಾನಿಕ ಅನ್ವೇಷಣೆಗಳು ನಡೀತವೆ. ಆ ವೈಜ್ಞಾನಿಕ ಅನ್ವೇಷಣೆಗಳು ಕೂಡ ಹೊಸ ಜಲಮಾರ್ಗದ ಶೋಧನೆಗೆ ಕಾರಣ ಆಗ್ತವೆ. ಹಾಗಾದರೆ ಆ ವೈಜ್ಞಾನಿಕ ಅನ್ವೇಷಣೆಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ದಿಕ್ಸೂಚಿ, ಸಿಡಿಮದ್ದು ಮತ್ತು ಗ್ರಹೋನ್ನತಿ ಮಾಪಕ. ಈ ಗ್ರಹೋನ್ನತಿ ಮಾಪಕಕ್ಕೆ ಆಸ್ಟ್ರೋಲೋಬ್ ಅಂತ ಕೂಡ ಕರೆಯಲಾಗುತ್ತೆ. ಈ ವೈಜ್ಞಾನಿಕ ಅನ್ವೇಷಣೆಗಳು ಕೂಡ ಹೊಸ ಜಲಮಾರ್ಗದ ಶೋಧನೆಗೆ ಕಾರಣ ಆಗ್ತವೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ, ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದಂಥ ಇಟಲಿಯ ವರ್ತಕರ ಒಂದು ಪ್ರಭಾವವನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ನ ರಾಜರೇನು ಮಾಡ್ತಾರೆ ಅಂತಂದರೆ ಸಾಹಸಿ ನಾವಿಕರಿಗೆ ಅಂದರೆ ಹೊಸ ಜಲಮಾರ್ಗವನ್ನು ಶೋಧನೆ ಮಾಡುವುದಕ್ಕೆ ಸಿದ್ಧರಾದಂತಹ ನಾವಿಕರಿಗೆ ಸಹಾಯವನ್ನು ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಇಟಲಿಯ ಏಕಸ್ವಾಮ್ಯವನ್ನು ಮುರಿದು ಹಾಕಿ ಆ ವ್ಯಾಪಾರದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಹಂಬಲದೊಂದಿಗೆ ಸ್ಪೇನ್ ಮತ್ತು ಪೋರ್ಚುಗಲ್ಗಳು ಸಾಹಸಿ ನಾವಿಕರಿಗೆ ಬೆಂಬಲ ಕೊಡುವುದಕ್ಕೆ ಪ್ರಾರಂಭ ಮಾಡಿದವು. ವಿದ್ಯಾರ್ಥಿಗಳಿಗೆ ಗಮನಿಸಿ, ಭಾರತಕ್ಕೆ ಹೊಸ ಜಲಮಾರ್ಗ ಶೋಧನೆಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವು ಅಂತಂದರೆ, ಮೊದಲನೇದಾಗಿ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡರು. ಎರಡನೇದಾಗಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಮಾರ್ಗದ ಮೂಲಕ ನಡೆಯುತ್ತಿದ್ದಂತಹ ವ್ಯಾಪಾರದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದಕ್ಕೆ ಪ್ರಾರಂಭಿಸಿದರು. ಮೂರನೇದಾಗಿ ಹೆಚ್ಚಿನ ತೆರಿಗೆಯಿಂದಾಗಿ ವ್ಯಾಪಾರಿಗಳಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕ ಅನಿಸಲಿಲ್ಲ. ನಾಲ್ಕನೇದಾಗಿ ವೈಜ್ಞಾನಿಕ ಅನ್ವೇಷಣೆಗಳು. ಆ ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಯಾವ ಬರ್ತವೆ ಅಂತಂದರೆ ದಿಕ್ಸೂಚಿ, ಸಿಡಿಮದ್ದು ಮತ್ತು ಗ್ರಹೋನ್ನತಿ ಮಾಪಕ, ಇವುಗಳು ಅದರಲ್ಲಿ ಬರ್ತವೆ. ಇದಾದ ನಂತರದಲ್ಲಿ ಕೊನೆಯದಾಗಿ ಬರುವಂಥದ್ದು ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯುವುದಕ್ಕಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ಸಾಹಸಿ ನಾವಿಕರಿಗೆ ಬೆಂಬಲವನ್ನು ಕೊಟ್ಟಿದ್ದು. ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದಂತಹ ವ್ಯಕ್ತಿ ಯಾರು ಅನ್ನೋದು ತಮಗೆ ಗೊತ್ತಾ? ನೋಡಿ, ಆಲೋಚಿಸಿ. ಈ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧನೆ ಮಾಡಿದಂತಹ ವ್ಯಕ್ತಿ ಯಾರು ಅಂದರೆ ಇಲ್ಲಿದ್ದಾನೆ ನೋಡಿ, ಈತ
ವಾಸ್ಕೋ ಡಗಾಮ. ಸೊ ಪೋರ್ಚುಗಲ್ ನಾವಿಕ ವಾಸ್ಕೋ ಡಗಾಮ ಈತ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಶೋಧನೆ ಮಾಡಿದಂತಹ ವ್ಯಕ್ತಿ. ಯಾವ ರೀತಿಯಾಗಿ ಶೋಧನೆಯನ್ನು ಮಾಡಿದ ಅನ್ನೋದನ್ನು ನೋಡೋದಾದರೆ ನೋಡಿ, ಈತ ಸ್ಪೇನ್ ದೇಶದ ಲಿಸ್ಬನ್ ಅನ್ನುವಂತಹ ಒಂದು ಸ್ಥಳದಿಂದ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ತಾವಲ್ಲಿ ಗಮನಿಸಬಹುದು. ಪ್ರಯಾಣವನ್ನು ಪ್ರಾರಂಭ ಮಾಡಿ ಭಾರತದ ಕೇರಳ ರಾಜ್ಯದಲ್ಲಿರುವಂತಹ ಕಲ್ಲಿಕೋಟೆಯ ಪಕ್ಕದಲ್ಲಿ ಬರುವಂಥ ಒಂದು ಕಾಪಡ್ ಅನ್ನುವಂಥ ಸ್ಥಳಕ್ಕೆ 1498ರಲ್ಲಿ ಈತ ಬಂದು ತಲುಪ್ತಾನೆ. ಆ ಮೂಲಕ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ಯುರೋಪಿಯನ್ ವ್ಯಕ್ತಿ ಯಾರು ಅಂತಂದರೆ ಆತ ವಾಸ್ಕೋ ಡಗಾಮ. ಮೊಟ್ಟ ಮೊದಲ ಬಾರಿಗೆ ಜಲಮಾರ್ಗದ ಮೂಲಕ ಭಾರತವನ್ನು ತಲುಪಿದ ದೇಶ ಯಾವುದು ಅಂತಂದರೆ ಅದು ಪೋರ್ಚುಗಲ್ ಅನ್ನುವಂಥದ್ದು. ಯಾಕಂದರೆ ವಾಸ್ಕೋ ಡಿ ಗಾಮ ಈತ ಪೋರ್ಚುಗಲ್ ನಾವಿಕ. ಈತ ಸ್ಪೇನ್ ದೇಶದ ಲಿಸ್ಬನ್ ಅನ್ನುವಂಥ ಒಂದು ಸ್ಥಳದಿಂದ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿ 1498ರಲ್ಲಿ ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆಯ ಪಕ್ಕದಲ್ಲಿರುವಂಥ ಕಾಪಡ್ ಅನ್ನುವಂಥ ಒಂದು ಸ್ಥಳಕ್ಕೆ ಬಂದು ತಲುಪ್ತಾನೆ. ಆ ಮೂಲಕ ಭಾರತ ಮತ್ತು ಯುರೋಪಿನ ನಡುವೆ ಮರು ವ್ಯಾಪಾರವನ್ನು ಸ್ಥಾಪನೆ ಮಾಡಿದಂಥವನು ಕೂಡ ವಾಸ್ಕೋ ಡಿ ಗಾಮ. ಅಥವಾ ಮರು ವ್ಯಾಪಾರವನ್ನು ಸ್ಥಾಪನೆ ಮಾಡಿದ ದೇಶ ಯಾವುದು ಅಂತಂದರೆ ಅದು ಪೋರ್ಚುಗಲ್ ಅನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ಭಾರತಕ್ಕೆ ಯಾವ ಯಾವ ದೇಶಗಳು ಆಗಮಿಸಿದವು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸುವುದಾದರೆ, ಭಾರತಕ್ಕೆ ಬಂದ ಯುರೋಪಿಯನ್ ದೇಶಗಳನ್ನು ನಾವೀಗ ನೋಡೋಣ. ಸೊ ಮೊದಲನೇದಾಗಿ ಬರುವಂಥದ್ದು ಯಾವುದು ಅನ್ನೋದನ್ನು ನೋಡೋದಾದರೆ ಪೋರ್ಚುಗಲ್ ದೇಶ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ದೇಶ. ಅಂದರೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ದೇಶದ ಜನ ಯಾರು ಅಂತಂದರೆ ಅವರು ಪೋರ್ಚುಗಲ್ನವರು. ಎರಡನೆಯದಾಗಿ ಭಾರತಕ್ಕೆ ಬಂದವರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದಿಂದ ಬರ್ತಾರೆ. ಅವರನ್ನು ನಾವು ಡಚ್ಚರು ಅಂತ ಕರಿತೀವಿ. ಅವರ ನಂತರದಲ್ಲಿ ಭಾರತಕ್ಕೆ ಬರುವಂತಹವರು ಇಂಗ್ಲೆಂಡ್ ದೇಶದಿಂದ ಬರುವಂತಹ ಇಂಗ್ಲೀಷರು ಅಥವಾ ಅವರನ್ನು ನಾವು ಬ್ರಿಟಿಷರು ಅಂತ ಕೂಡ ಕರಿತೀವಿ. ನಂತರದಲ್ಲಿ ಕೊನೆಯದಾಗಿ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರು ಅಂತಂದರೆ ಅವರು ಫ್ರಾನ್ಸ್ ದೇಶದ ಫ್ರೆಂಚರು. ಸೊ ಹೀಗೆ ಭಾರತಕ್ಕೆ ವ್ಯಾಪಾರದ ಉದ್ದೇಶಕ್ಕಾಗಿ ಜಲಮಾರ್ಗದ ಮೂಲಕ ಬಂದಂತಹ ದೇಶಗಳು ಅಥವಾ ಜನರು ಯಾರು ಅಂತಂದರೆ ಪೋರ್ಚುಗಲ್ ದೇಶದಿಂದ ಪೋರ್ಚುಗೀಸರು ಬರ್ತಾರೆ. ಹಾಲೆಂಡ್ ಅಥವಾ ಅದನ್ನು ನೆದರ್ಲ್ಯಾಂಡ್ ಅಂತ ಕರಿತೀವಿ ಇನ್ನೊಂದು ದೇಶ. ಆ ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ನಿಂದ ಬರುವಂತಹ ಜನರನ್ನು ಡಚ್ಚರು ಅಂತೀವಿ. ನಂತರದಲ್ಲಿ ಇಂಗ್ಲೆಂಡಿನಿಂದ ಇಂಗ್ಲೀಷರು ಅಥವಾ ಬ್ರಿಟಿಷರು. ಫ್ರಾನ್ಸ್ ದೇಶದಿಂದ ಕೊನೆಯದಾಗಿ ಬರುವಂಥವರು ಫ್ರೆಂಚರು. ಹೀಗೆ ಹಲವು ಯುರೋಪಿಯನ್ ದೇಶಗಳು ಭಾರತಕ್ಕೆ ಬಂದುವು ಅನ್ನೋದನ್ನು ನಾವು ಗಮನಿಸ್ತೀವಿ. ಸೊ ಇದನ್ನು ನಾವು ಕ್ರಮವಾಗಿ ಈಗ ನೋಡ್ತಾ ಹೋಗೋಣ. ಯಾವ್ಯಾವ ದೇಶ ಭಾರತಕ್ಕೆ ಬಂತು, ಅವರು ಭಾರತದಲ್ಲಿ ಮಾಡಿದಂತಹ ಕೆಲಸಗಳು ಏನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಪೋರ್ಚುಗಲ್ ದೇಶದ ಪೋರ್ಚುಗೀಸರ ಬಗ್ಗೆ ನೋಡೋಣ. ಸೊ ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಆತ ಯಾರು ಅಂತ ನೀವು ಗಮನಿಸಿ ನೋಡಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ವಾಸ್ಕೋ ಡಿ ಗಾಮನ ನಂತರದಲ್ಲಿ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರ ಮೊದಲ ವೈಸರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಅನ್ನುವಂಥ ವ್ಯಕ್ತಿ ಭಾರತಕ್ಕೆ ಬರ್ತಾನೆ. ಈತ ಅನುಸರಿಸಿದಂತಹ ಒಂದು ನೀತಿ ಯಾವುದು ಅಂತಂದರೆ ನೀಲಿ ನೀರಿನ ನೀತಿ, ಬ್ಲೂ ವಾಟರ್ ಪಾಲಿಸಿ ಅಂತ ಅದನ್ನು ಕರೆಯಲಾಗುತ್ತೆ. ಸೊ ನೀಲಿ ನೀರಿನ ನೀತಿ ಅಂದರೆ ಏನು? ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯವನ್ನು ಸಾಧಿಸುವ ಫ್ರಾನ್ಸಿಸ್ಕೋ ಡಿ ಅಲ್ಮೇಡನ ನೀತಿಯನ್ನು ನಾವು ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಸೊ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಯಾರು ಅಂತಂದರೆ ಪೋರ್ಚುಗೀಸರ ಮೊದಲ ವೈಸರಾಯ್. ಸೊ ಈ ನೀತಿಯನ್ನು ಜಾರಿಗೆ ತರ್ತಾನೆ. ಹಾಗಾದರೆ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ನಾವು ಒಬ್ಬ ವ್ಯಕ್ತಿಯನ್ನು ಕರಿತೀವಿ, ಪೋರ್ಚುಗೀಸ್ ಅಧಿಕಾರಿಯನ್ನು ಕರಿತೀವಿ. ಆತ ಯಾರು ಅಂತ ನೋಡೋದಾದರೆ
ಅಲ್ಫಾನ್ಸೋ ಡಿ ಅಲ್ಬುಕರ್ಕ. ಸೊ ಅಲ್ಫಾನ್ಸೋ ಡಿ ಅಲ್ಬುಕರ್ಕನನ್ನು ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂಥೇಳಿ ಕರೆಯಲಾಗುತ್ತೆ. ಯಾಕೆ ಆತನಿಗೆ ಆ ರೀತಿಯಾಗಿ ನಾವು ಕರಿತೀವಿ ಅಂತಂದರೆ, ನೋಡಿ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ. ಹಾಗಾದರೆ ಈತ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಎಷ್ಟರಲ್ಲಿ ವಶಪಡಿಸಿಕೊಂಡ ಅನ್ನೋದನ್ನು ನೋಡೋಣ. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಈತ ಗೋವಾವನ್ನು ವಶಪಡಿಸಿಕೊಳ್ತಾನೆ. ಆ ಗೋವಾವನ್ನು ಪೋರ್ಚುಗೀಸರ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಹೀಗೆ ಸುಮಾರು 1 ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದರು ಪೋರ್ಚುಗೀಸರು. ಸುಮಾರು 1 ಶತಮಾನ, ಸುಮಾರು 100 ವರ್ಷಗಳ ಕಾಲ ಭಾರತದಲ್ಲಿನ ವ್ಯಾಪಾರದ ಮೇಲೆ ಪೋರ್ಚುಗೀಸರು ಏಕಸ್ವಾಮ್ಯವನ್ನು ಹೊಂದಿದ್ದರು. ಅವರನ್ನು ಎದುರಿಸುವಂತಹ ಯಾವುದೇ ಶಕ್ತಿ ಭಾರತದಲ್ಲಿ ಆ ಕಾಲಕ್ಕೆ ಇರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನಂತರದಲ್ಲಿ ಬರುವಂತಹ ಡಚ್ಚರು ಮತ್ತು ಬ್ರಿಟಿಷರ ಕಾರಣದಿಂದಾಗಿ ಇವರು ಭಾರತದಲ್ಲಿನ ತಮ್ಮ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ತಾರೆ ಅನ್ನೋದನ್ನು ನಾವು ನೋಡ್ತೇವೆ. ಸೊ ವಿದ್ಯಾರ್ಥಿಗಳೇ, ಸೊ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತಂದರೆ ಅದು ಪೋರ್ಚುಗಲ್. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರು ಅಂತಂದರೆ ಆತ ವಾಸ್ಕೋ ಡಿ ಗಾಮ. ಸೊ ನಂತರದಲ್ಲಿ ಬರುವಂತಹ ಈ 2ನೇ ದೇಶ ಯಾವುದು ಅನ್ನೋದನ್ನು ನೋಡೋಣ. ಸೊ ಇದು ತಮಗೆ ಗೊತ್ತಿರೋ ಹಾಗೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಈ ಹಾಲೆಂಡ್ ಅಥವಾ ನೆದರ್ಲ್ಯಾಂಡಿಂದ ಬರುವಂತಹ ಜನರನ್ನು ನಾವು ಡಚ್ಚರು ಅಂಥೇಳಿ ಕರಿತೀವಿ. ಸೊ ಡಚ್ಚರು ಭಾರತದಲ್ಲಿ 1602ರಲ್ಲಿ ತಮ್ಮ ಒಂದು ಯುನೈಟೆಡ್ ಈಸ್ಟ್ ಇಂಡಿಯನ್ ಕಂಪನಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಭಾರತದಲ್ಲಿ ಹಲವಾರು ಕಡೆ ತಮ್ಮ ವ್ಯಾಪಾರಿ ಕೋಠೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ತಾವಿಲ್ಲಿ ಗಮನಿಸ್ಬೋದು, ಕ್ಯಾಂಪೆ, ಸೂರತ್, ಬ್ರೋಚ್, ಕೊಚ್ಚಿ, ನಾಗಪಟ್ಟಣ, ಮಚಲಿಪಟ್ಟಣ ಮತ್ತು ಚಿನ್ಸೂರು ಇವು ಭಾರತದಲ್ಲಿ ಡಚ್ಚರ ವ್ಯಾಪಾರಿ ಕೋಠಿಗಳು. ಈ ರೀತಿ ಭಾರತದಲ್ಲಿ ಹಲವು ವ್ಯಾಪಾರಿ ಕೋಠಿಗಳನ್ನು ಸ್ಥಾಪನೆ ಮಾಡಿದಂತಹ ಡಚ್ಚರು ಭಾರತ, ಜಾವಾ, ಸುಮಾತ್ರಾ ಮತ್ತು ಇಂಡೋನೇಷ್ಯಾ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಆದರೆ ನಂತರದಲ್ಲಿ ಇವರು ಕೂಡ ಡಚ್ಚರು ಕೂಡ ಸಾಂಬಾರು ದ್ವೀಪಗಳಿಗೆ ಅಂದರೆ ಜಾವಾ, ಸುಮಾತ್ರಾ ಮತ್ತು ಇಂಡೋನೇಷ್ಯಾ ದ್ವೀಪಗಳಿಗೆ ಸೀಮಿತರಾಗುತ್ತಾರೆ. ಭಾರತದಲ್ಲಿನ ತಮ್ಮ ಪ್ರಭಾವ ಕೂಡ ಅವ್ರದ್ದು ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ ತಾವು ನಕ್ಷೆಯಲ್ಲಿ ಗಮನಿಸಬಹುದು. ಸುಮಾತ್ರಾ, ಇಂಡೋನೇಷ್ಯಾ ಮತ್ತು ಜಾವಾ ಇವುಗಳನ್ನು ಮಸಾಲೆ ದ್ವೀಪಗಳು ಅಂತ ಹೇಳಿ ಕರಿತೀವಿ. ಡಚ್ಚರು ಭಾರತದಲ್ಲಿ ತಮ್ಮ ವ್ಯಾಪಾರಿ ಕೋಠಿಗಳನ್ನು ಹೊಂದಿದ್ರೂ ಕೂಡ ಇಲ್ಲಿನ ತಮ್ಮ ಪ್ರಭಾವವನ್ನು ಕಳೆದುಕೊಳ್ತಾರೆ. ಈ ಮಸಾಲೆ ದ್ವೀಪಗಳಿಗೆ ಅವರ ಪ್ರಭಾವ ಸೀಮಿತ ಆಗತ್ತೆ. ಯಾಕೆ ಸೀಮಿತ ಆಯಿತು ಅನ್ನೋದನ್ನು ನೋಡೋದಾದರೆ, ಭಾರತಕ್ಕೆ ಬಂದಂಥ ಇಂಗ್ಲೀಷರು ಅವರ ನಂತರದಲ್ಲಿ ಬರುವಂಥ ಫ್ರೆಂಚರ ನಡುವಿನ ಒಂದು ರಾಜಕೀಯ ಜಿದ್ದಾಜಿದ್ದಿಯಿಂದಾಗಿ ಡಚ್ಚರು ತಮ್ಮ ಪ್ರಭಾವವನ್ನು ಕಳೆದುಕೊಳ್ತಾರೆ. ಅಂದರೆ ಇಂಗ್ಲೀಷರು ಮತ್ತು ಫ್ರೆಂಚರನ್ನು ಎದುರಿಸುವುದಕ್ಕಾಗದೆ ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಕಳೆದುಕೊಂಡು ಡಚ್ಚರು ಭಾರತದ ಬದಲಾಗಿ ಈ ಮಸಾಲೆ ದ್ವೀಪಗಳು ಅಥವಾ ಸಾಂಬಾರ್ ದ್ವೀಪಗಳು ಅಂತ ಕರಿತೀವಿ ಆ ದ್ವೀಪಗಳಿಗೆ ಸೀಮಿತರಾಗ್ತಾರೆ ಅನ್ನೋದನ್ನು ನಾವು ಮನಗಾಣಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಭಾರತಕ್ಕೆ ಬಂದಂಥ 2 ಪ್ರಮುಖ ದೇಶಗಳು ಯುರೋಪಿಯನ್ ದೇಶಗಳನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ನೋಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭಾರತಕ್ಕೆ ಬಂದಂಥ ಇನ್ನೆರಡು ದೇಶಗಳ ಬಗ್ಗೆ ನಾವು ನೋಡೋಣ ಅಂತ ಹೇಳ್ತಾ ಈ ದಿನದ ಈ ಅವಧಿಯ ಒಂದು ಅಭ್ಯಾಸವನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.